ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಡೇ ವ್ಲಾಗ್, ಎ ಡೇ ಇನ್ ಮೈ ಲೈಫ್. ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಬನ್ನಿ, ಚಿರುಗೆ ಓದಿಸ್ತಾ ಇದ್ದೀನಿ. ಲೆಟ್ಸ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಓಕೆ ಓಕೆ. ಸಿಂಪಲಾಗಿ ಪೂಜೆ ಮಾಡಿ ಅವನಿಗೆ ಹಾಲಿಡೇಸ್ ಇತ್ತು, ಸೊ ಅದಕ್ಕೆ ಓದಿಸ್ತಿದ್ದೆ. ಅವ್ರಣ್ಣ ಮನೇಲಿದ್ದಾನಲ್ವ, ಅದಕ್ಕೆ ಅವನ ಗಲಾಟೆಗೆ ಇವಳು ಎದ್ಬಿಡ್ತಾಳೆ. ಅದಕ್ಕೆ ಎತ್ಕೊಂಡೆ ಹಂಗೆ ಸಾರಿಗೆ ರೆಡಿ ಮಾಡ್ಕೊತಿದ್ದೆ. ಬಿಸ್ಕೆಟ್ ಬಿಸ್ಕೆಟ್ ಮತ್ತೇನು ಬೇಕು? ಕೊಡ್ತೀನಿ, ಒಂದೆರಡು ನಿಮಿಷ ಇರಬೇಕು. ನನ್ನ ಮಗ ಮನೇಲಿದ್ರೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ ನಾನು. ಅದ್ರ ಜೊತೆ ಅವನು ನನಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಿಂಗೆ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಒಂದು ನಿಮಿಷ ಅಯ್ಯ, ನಾವು ಬೂಟ್ ಬಾಟ ಎಲ್ಲ ಮಾಡೋಕೆ ಚಕ್ಕೆ ಚಾಕ್ಲೇಟ್ ಕೇಕ್ಸ್ ನಮ್ಮ ಚಿರುಗೋಸ್ಕರ ಹಾಲು ಪೌಡ್ರ್ ರೆಡಿ ಮಾಡ್ತಾ ಇದ್ದೀವಿ. ಅವನು ಬೂಸ್ಟ್ ಅಂತ ಹೇಳ್ತಾ ಇರೋದು. ಇದಕ್ಕೆ ಬಾದಾಮಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಖರ್ಜೂರ, ಯಾಲಕ್ಕಿ ಎಲ್ಲ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ. ಈಗ ಅದೇ ಇದು ಮಾಡ್ತಿದ್ದೆ. ಸೊ ಹಂಗೆ ವಿಡಿಯೋ ಮಾಡೋಣ ಅಂಥೇಳಿ. ಫುಲ್ ರೆಸಿಪಿ ಬೇಕು ಅಂದರೆ ಇನ್ನೊಂದ್ಸಲಿ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಇದು ಮಾಡ್ತಿದ್ನಲ್ಲ, ಸೊ ಹಾಗೆ ರೆಕಾರ್ಡ್ ಮಾಡೋಣ ಅಂಥೇಳಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹಾಗೆಲ್ಲ ಮಾಡಬಾರ್ದು. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಕೋಕೋ ಪೌಡ್ರು, ಸ್ವಲ್ಪ ಶುಗರ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಇವನು ಕುಡಿದು ಇವನಿಗಿಷ್ಟ ಆದರೆ ಈ ರೆಸಿಪಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟೇ ಟ್ರೈ. ಅದಕ್ಕೆ ಅವನು ಯಾವ ಥರ ಅದನ್ನು ಆಕ್ಸೆಪ್ಟ್ ಮಾಡ್ತಾನೋ ನೋಡಬೇಕು. ಏನೋ ಹೊಸ್ದಾಗಿ ಅವನ ಮೇಲೆ ಯಾವಾಗಲೂ ಪ್ರಯೋಗ ಮಾಡ್ತಾಯಿದ್ದೀನಿ. ಈಗ ನೋಡಬೇಕು. ಫುಲ್ ಇಷ್ಟ ಮಮ್ಮಿ ಚಿರುಗೆ. ನೋಡಿ, ಬ್ಯಾಡ್ ಅಂತಾರೆ ಈ ಥರ ಎಲ್ಲ ಮಾಡಿದ್ರೆ. ಚಿರು ಸರ್ ಬ್ಯಾಡ್ ಅಂತಾರೆ ಎಲ್ಲರೂ. ಹಂಗೆ ಮಾಡಬಾರ್ದು ಅಂತ ಎಷ್ಟಲ್ಲಿ ಹೇಳೋದು. ಒಂದೆರಡು ನಿಮಿಷ ಸುಮ್ಮನಿರು. ಓಕೆ. ಇಲ್ಲಾಂದರೆ ನಾನು ಮಾಡಲ್ಲ, ಇದ್ದೋಗ್ತೀನಿ ಅಷ್ಟೇ.
ಸ್ಮೆಲ್ ತುಂಬ ಚೆನ್ನಾಗಿದೆ, ಯಾಕಂದರೆ ಏಲಕ್ಕಿ ಹಾಕಿದ್ದೀನಿ, ಸೊ ಅದಕ್ಕೆ ಸ್ಮೆಲ್ ತುಂಬ ಚೆನ್ನಾಗಿ ಬಂದಿದೆ. ನೀರು ಕುಡಿ ಹ್ಞೂ ಹಾಕ್ಬಿಟ್ಟ ಹ್ಞೂ ಫುಲ್ ನೀರು ಕುಡಿತ. ಹ್ಞೂ ಓಕೆ ಬಾಯ್. 12:30ಗೆ ಇವನು ಸ್ಕೂಲ್ ಹತ್ರ ಹೋಗಬೇಕು. ಎಷ್ಟೊತ್ತಾಗಿದೆ ಗೊತ್ತಿಲ್ಲ, ಟೈಮ್ ಮೇ ಬಿ 12 ಆಗಿರಬೇಕು, 12 ಆಗಿರ್ಬೋದು, ಗೊತ್ತಿಲ್ಲ ಟೈಮ್ ಎಷ್ಟಾಗಿದೆ ಅಂತ. 12 ಆಗುತ್ತೆ. ಇವನಿಗೆ ಹಾಕ್ತೀನಲ್ವ, ಹಾಲು ಪೌಡ್ರ್ ಹಾಕಿ ಕೊಡ್ತೀನಲ್ವ, ಆವಾಗ ವಿಡಿಯೋ ಮಾಡಿ ಅವನ್ನ ಯಾವ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಂಗೆ ವಾಚ್ ಮಾಡಿ. ರೆಡಿ ಆಗಿದ್ದಾಯಿತು, ಈಗ ಸ್ಕೂಲ್ ಹತ್ರ ಹೋಗಬೇಕು. ಇವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಚಿರುನೂ ರೆಡಿ ಆಗಿದ್ದಾನೆ. ಬರೋ ಚಿರುನೂ ರೆಡಿ ಆದ. ಕಾಣಿಸ್ತಿದೆಯಾ? ಅವನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟ ಈಚೆ. ಏನು ಮಾಡ್ತಾ ಇದೀಯಾ? ಆಯ್ತು, ಹೋಗಿ ಸ್ಕೂಲ್ಗೆ. ಸ್ಕೂಲ್ಗೆ ಹೋಗು. ನೀನು ಒಬ್ಬನೇ ಹೋಗು, ಒಬ್ಬನೇ ಹೋಗು. ಅದೆಲ್ಲ ಮುಟ್ಟಬೇಡ ಅಂತ ಎಷ್ಟು ಸಲ ಹೇಳೋದು ನಾನು? ಮ್ಯಾಮ್ಗೆ ಹೇಳ್ತೀನಿ, ಮ್ಯಾಮ್ ಇವನು ನಮಗೆಲ್ಲ ಹೊಡಿತಾನೆ ಅಂತ ಹೇಳ್ತೀನಿ. ಅವನದು ರಿಸಲ್ಟ್ ಇತ್ತು, ಅದಕ್ಕೆ ಅವನ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಾವು. ಹಾಗೆ ಸ್ಕೂಲಲ್ಲಿ ಮಾತಾಡಬೇಕಿತ್ತು, ಸೊ ಅದಕ್ಕೆ ಹೋಗಿ ಮಾತಾಡಿಕೊಂಡು ಬಂದ್ವಿ. ಅವನನ್ನು ನಾವು ನಾರಾಯಣ ಸ್ಕೂಲ್ಗೆ ಸೇರಿಸಿರೋದು, ವಿದ್ಯಾರಣ್ಯಪುರ. ಸೊ ಸ್ಕೂಲ್ ಹತ್ರ ರೀಚ್ ಆದ್ವಿ. ನಿಮ್ಮ ಕ್ಲಾಸ್ ಯಾವ ತೋರ್ಸ್ ನಡೀಚಿರು? ಯಾರದು? ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ಅವ್ರ ಅಪ್ಪಂಗೆ. ನಾನು ಸ್ಕೂಲಲ್ಲಿ ವಿಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಮಾತಾಡಿಕೊಂಡು ಅಲ್ಲೇ ಕಾಯ್ಕೊಂಡು ಕೂತಿದ್ವಿ ಇಬ್ಬರು. ಅವನದು ಎಲ್ಲ A+ ಬಂತು. ಅವ್ರ ತಂಗಿ ಇಲ್ಲಿ ಅವ್ರ ಅಣ್ಣಂಗೆ ಸ್ಟಾರ್ ಕೊಟ್ಟಿದ್ರೆ ಅದರಲ್ಲಿ ಆಟಾಡ್ತಾ ಇದ್ದಾಳೆ. ಕೊಡಿ, ಬಿಡು 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 ಬಿಡು. ಚಿರು ಅಣ್ಣ, ಚಿರು ಅಣ್ಣ, ಚಿರು ಅಣ್ಣ, ಚಿರು ಅಣ್ಣನಾ, ಚಿರು ಅಣ್ಣನಾ. ನಮ್ಮ ಗೊಂಬೆಗೆ ಅಣ್ಣ ಅಂದರೆ ತುಂಬ ಇಷ್ಟ, ಅಣ್ಣಂಗೂ ಅಷ್ಟೇ. ತಂಗಿ ಅಂದರೆ ತುಂಬ ಇಷ್ಟ. ಅವರಿಬ್ಬರು ಆಟ ಆಡೋದು ನೋಡಿ. ಇಲ್ವಾ ಡ್ಯಾನ್ಸ್ ಮಾಡು. ಅವ್ರ ಅಣ್ಣನ ಡ್ಯಾನ್ಸ್ ನೋಡಿಬಿಟ್ಟು ಅವಳು ಹೇಗೆ ನಗ್ತಿದ್ದಾಳೆ ನೋಡಿ, ಫುಲ್ಲು ಖುಷಿಯಾಗಿ ಅವ್ರ ಅಣ್ಣನ ನೋಡಿಕೊಂಡು ನಗ್ತಿದ್ಲು. ಆಮೇಲೆ ನಾವು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.